ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ಶಿರುಂದ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಈ ಶಿರುಂದ ಗ್ರಾಮದಲ್ಲಿ ಎಲಿಬಳ್ಳಿ ತೋಟ ಕಳೆದ 5 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬನ್ನಿ ವೀಕ್ಷಕರೇ, ಇವರು ಅನುಭವದ ಎಲಿಬಳ್ಳಿ ತೋಟದ ಕೃಷಿ ಅನುಭವದ ಮಾತುಗಳನ್ನು ಕೇಳೋಣ. ನನ್ನ ಹೆಸರು ರಾಯ್ ಸಾಬ್ ಸರ್. ರಾಯ್ ಸಾಬ್ ನದಾಫ್. ಓಕೆ. ಊರು ಶಿರುಂದ ಸರ್. ಶಿರುಂದ ಗದಗ ಜಿಲ್ಲೆ ಗದಗ ತಾಲೂಕು. ಎಷ್ಟು 5 ವರ್ಷದಿಂದ ಮಾಡ್ಕೊಂಬರಕೊಂತೀರಿ? 5 ವರ್ಷ ಸರ್. ಇದು ಮಾಡಕತ್ತಿ ಪರವಾಗಿಲ್ಲ ಬಿಡ್ರಿ ಸರ್. ತಿಂಗಳ ಕಟಾವ್ ಮಾಡೋದು ಸರ್. ತಿಂಗಳ ಬರ್ತೈತೆ ಕಟಾವಿ. ಬರ್ತದೆ ಸರ್. ಇದಕ್ಕೆ ಸಗಣಿ ಗೊಬ್ಬರ ಹಾಕ್ಬೇಕು. ಸರ್ಕಾರ ಗೊಬ್ಬರ ಹಾಕಂಗಿಲ್ಲ, ಎಣ್ಣೆ ಹೊಡಿಯಂಗಿಲ್ಲ, ಏನೇನಿಲ್ಲ. ಇದನ್ನ ಬರೀ ಮೇಂಟೈನ್ ಮಾಡ್ಕೊಂಡು ಹೋಗೋದು ಸರ್. ಇದು ಹಚ್ಚೋದು ಬಳ್ಳಿ ಕಟ್ಕೊಂತಾನ ಅದನ್ನ ಬೆಳೆಸ್ಕೊಂತಾನೆ ಹೋಗ್ಬೋದು ಸರ್. ತಿಂಗಳಿಗೊಮ್ಮೆ ಎಲ್ಲಿ ಕಟ್ ಮಾಡ್ಕೊಂತ ಹೋಗೋದು. ಹೌದಾ? ಒಂದ್ಸರಿ ಕಟ್ ಮಾಡಿದ್ರೆ ತಿಂಗಳಿಗೆ ಎಷ್ಟು ಇದಾಗುತ್ತೆ? 50,000 ರೂಪಾಯಿ ಬರ್ತದೆ ಸರ್ ತಿಂಗಳಿಗೆ. ತಿಂಗಳಿಗೆ ಒಂದು 50,000 ರೂಪಾಯಿ. ಪರವಾಗಿಲ್ಲ ರೀ. ಖರ್ಚು ಎಷ್ಟಾಗುತ್ತೆ ಸರ್? ಖರ್ಚು ನೋಡಿ ಸರ, ನಾವು ಮನೆಯವನ ಮಾಡ್ತೀನಿ ಸರ್. ಈಗ ಆಳು ಹಚ್ಚಂಗಿಲ್ಲ. ಆಳು ಹಚ್ಚಿದ್ರೆ ಜಾಸ್ತಿ ಖರ್ಚು ಬರ್ತದೆ. ಆಳು ಹಚ್ಚಿದ್ರೆ ಒಂದು ಆಳಿಗೆ 400 ರೂಪಾಯಿ ಮತ್ತು ಒಂದು 100 ಎಲ್ಲಿ ಹೋಯ್ತಾರೆ ಅವರು. 100 ಎಲ್ಲಿ ಹೋಯ್ತಾರೆ? 100 ಎಲ್ಲಿ 500 ರೂಪಾಯಿ ಪಗಾರ ಅವ್ರಿಗೆ. 500 ರೂಪಾಯಿ ಪಗಾರ ಬೀಳ್ತೈತೆ ಒಂದು ದಿನಕ್ಕೆ. 500 ರೂಪಾಯಿ ಪಗಾರ ಬರ್ತದೆ. ಒಂದು 15,000 ರೂಪಾಯಿ ಖರ್ಚಾಗಿದ್ರೆ ತಿಂಗಳಿಗೆ ಒಂದು 40,000 ರೂಪಾಯಿ ಗಳಿಸ್ಬೋದು. ಹೌದ್ರಿ ಸರ್. ಎಲ್ಲ ನೀವೇ ಮಾಡ್ತಿರಲ್ಲ, ಫುಲ್ ಆದಾಯ ನಿಮ್ಗೆ? ನಮ್ಗೆ ಸರ್, ಮಕ್ಕಳಿಗೆ ಸರ್. ಇದೆಲ್ಲ ನಾವು ಮನಸ್ತಾ ದುಡಿಯ ನೋಡಿ ಸರ್. ದುಡಿಯೋದು. ಇದು ಹಚ್ಚಿ ಎಷ್ಟು ವರ್ಷಕ್ಕೆ ಇದಾಗುತ್ತೆ ರೀ ಫಲ? 3 ವರ್ಷ ಬೇಕು ಸರ್. 3 ವರ್ಷ ಬೇಕು. 3 ವರ್ಷ ಜೋಪಾನ ಮಾಡೋಕೆ ಸರ್. ಇದ್ರ ಮಕ್ಕಳು ಜೋಪಾನ ಮಾಡಿದಂಗೆ ಮಾಡೋದು ಸರ್. ಅದ್ರ ಮಕ ತೊಳಿಬೇಕು. ಒಂದು 3 ತಿಂಗಳ ಮಕ ತೊಳಿದ್ರು ಹಚ್ಚಿಂದಾಗ. ಇವನ್ನೆಲ್ಲ ಗಿಡ ಊರ್ಬೇಕು ಸರ್. ಇವನ್ನ ಈ ಗಿಡ ಊರಿ ಆ ಗಿಡಕ್ಕೆ ಹಬ್ಬಿಸ್ಬೇಕು ಸರ್. ತೊಗಚಿ ಗಿಡ ಇಲ್ಲ, ನುಗ್ಗಿ ಗಿಡ, ತೊಗಚಿ ಗಿಡ ಅಂತೆಲ್ಲ ಹಚ್ಚಿ ಇದಕ್ಕೆ ಬೆಳೆಸೋದು ಸರ್. ಅದಕ್ಕೆ ಬೆಳೆಸಿದ್ರಿ. 1 ವರ್ಷ ಒಳಗೆ ಮತ್ತೆ ಮ್ಯಾಗ ಹೋಗಿರುತ್ತೆ ಸರ್. ಮ್ಯಾಗ ಹೋಗಿರ್ತೈತಿ. ಮತ್ತೆ ತೆಳಗೆ ಭೂಮಿಯಾಗ ಇಳ್ಬೇಕು ಸರ್. ಭೂಮಿಗೆ ಇಳ್ಬೇಕ್ರಿ. ಇಲ್ಲಿ ಬಂದವ ಸರ್ ಇವೆಲ್ಲ. ಮತ್ತೆ ಹೊಳ್ಳಿ ಇವನ್ನ ಕಟ್ಕೊಳ್ಳೋದು ಸರ್. ಇವೆಲ್ಲ ಬೆಳೆದು ಬಿಡ್ತಾವೆ ಸರ್. ಪರವಾಗಿಲ್ಲ ರೀ ಸರ್. ಎಷ್ಟು ಎಕರೆ ಟೋಟಲ್? ಎಷ್ಟು? 17 ಗುಂಟೆ ಸರ್. ಇದು 17 ಗುಂಟೆ. 17 ಗುಂಟೆ ಸರ್. ಅದ್ರಾಗ 17 ಗುಂಟೆದಾಗ ಒಂದು 10 ಗುಂಟೆ ಹೋಗಿ ಸರ್. 10 ಗುಂಟೆ ಹೋಗೈತಿ. 10 ಗುಂಟೆ ಹೋಗಿ ಸರ್. ಉಳಿದ ಅಷ್ಟ ಬೆಳೆ. ಟೋಟಲ್ 7 ಗುಂಟೆ ಏನ್ರಿ? 17 ಗುಂಟೆ ಐತೆ. 17 ಗುಂಟೆ. 17 ಗುಂಟೆದಾಗ 10 ಗುಂಟೆ ತೆಗಿರಿ. ಬರೀ 7 ಗಂಟೆ. 7 ಗುಂಟೆದಾಗ ಎಲಿ ಫುಲ್. ಎಲೆ ಫುಲ್ ಸರ್. ಎಷ್ಟು ಖರ್ಚು ಬರ್ತದೆ ಸರ್? ಮೊದಲು ಹಚ್ಬೇಕಾ ಎಷ್ಟು ಖರ್ಚು ಬರ್ತೈತ್ರಿ? ಖರ್ಚು ಬೇಕು ನೋಡ್ರಿ. ಅಲ್ಲಿಂದ ಬೀಜ ತರಬೇಕು. ಬೀಜ ತಂದು ಇನ್ನೆಲ್ಲ ಮಡಿ ಮಾಡ್ಕೋಬೇಕು. ಬೀಜ ಎಲ್ಲಿಂದ ತರ್ತೀರ ಸರ್? ಸಾವನೂರು ಸರ್. ಸಾವನೂರಿಂದ ಬೀಜ ತರ್ತೀರಿ? ಹೌದು ಸರ್. ನಿಮ್ಗೆ ಇಲ್ಲಿ ಎಲಿಶೂರಿಂದ ಫೇಮಸ್ ಅಲ್ಲ, ಅದು ಅಲ್ಲಿ ತರಲನ್ರಿ? ಇಲ್ಲ ಸರ್, ಇಲ್ಲಿ ಬೀಜ ಬರಂಗಿಲ್ಲ. ಇಲ್ಲಿ ಬೀಜ ಹಿಂಗೆ ಕೈ ಬಳ್ಳಿ ಹೊಡೆಯಂಗಿಲ್ಲ. ಇವ ಸರ್ ಇಲ್ಲಿ ಹೊಡೆಯಕತ್ತೀನಿ ಸರ್. ಇವ ಎಲ್ಲಿ ಆಗೋ ಸರ್. ಈ ಹವಾಮಾನಕ್ಕೆ ಈ ನಮೂನೆ ಆಗ ಸರ್. ಈ ನಮೂನೆ ಆಗುತ್ತೇನ್ರಿ? ಇದು ಸಾಪ್ ಹುಟ್ಟಬೇಕಂದ್ರೆ ಬೇಕು ಸರ್. ಇನ್ನೂ ಬೇಕ್ರಿ? ಇನ್ನೂ ಬೇಕು ಸರ್. ಮಣ್ಣು ಇಳಿಸಿರೇನ್ರಿ ಎಲ್ಲಿ ಎಲ್ಲ? ತಾಯಿ ಇಳಿವಿ ಸರ್. ಇದು ಪೂರ ಮ್ಯಾಗ ಹೋಗಿ ಸರ್. ಇದು ಪೂರ ಮ್ಯಾಗ ಹೋಗುತ್ತೆ. ಪರವಾಗಿಲ್ಲ ರೀ ಸರ್. 3 ವರ್ಷ ಜೋಪಾನ ಮಾಡ್ಬೇಕು. 3 ವರ್ಷ ಜೋಪಾನ. 3 ವರ್ಷ ಆದ್ಮೇಲೆ ಆದಾಯ ಆಗುತ್ತೆ. 2 ವರ್ಷಕ್ಕೆ ಚಲೋ ಆಗ ಸರ್. 2ನೇ ವರ್ಷಕ್ಕೆ ಚಲೋ ಆಗುತ್ತೆ. ಒಂದು 10 ಪಿಚ್ಚಿ 20 ಪಿಚ್ಚಿ ಹಿಂಗೆ ಬರ್ತದೆ ಸರ್. ಹೇಗೆ ಅನಿಸುತ್ತೆ ಸರ್ ಈ ಎಲಿಬಳ್ಳಿ ತೋಟ ಮಾಡೋದ್ರಿಂದ? ಹೆಂಗೆ ಅನಿಸುತ್ತೆ ನಿಮ್ಗೆ? ನಮ್ಗೆ ಇದ ಲಾಭ ಸರ್. ಈಗ ಇದ ಲಾಭಲ್ಲ? ತರಕಾರಿ ಏನಿಲ್ಲ ಸರ್. ಬೆಳೆ ತೋಟದ ದೊಡ್ಡ ಲಾಭ. ಅದ ಲಾಭ ಏನ್ರಿ? ಕಷ್ಟ ಪಡ್ಬೇಕು ಇದ್ರಾಗ. ಕಷ್ಟ ಪಡೋಗಲ್ಲ. ಇದನ್ನ ಮಡಿ ಜಗ್ಗೋದು. ಇದನ್ನ ಮಡಿ ಜಗ್ಕೊಳ್ಳೋದು, ಗೊಬ್ಬರ ಹಾಕೋದು, ಸಗಣಿ ಗೊಬ್ಬರ ಹಾಕೋದು. ಒಮ್ಮೆ ಹೇರಿದ್ರೆ 3 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ಬೇಕು ಸರ್. ಇದಕ್ಕೆ 3 ಟ್ರ್ಯಾಕ್ಟರ್ಗೆ ಏನು ಸರ್? ಒಂದು ಟ್ರ್ಯಾಕ್ಟರ್ಗೆ 5,000 ರೂಪಾಯಿ ಅಂತ 15,000 ರೂಪಾಯಿ ನಾವು ಇದಕ್ಕೆ ಖರ್ಚು ಮಾಡ್ಬೇಕು. ಎಷ್ಟು 6 ತಿಂಗಳಿಗೊಮ್ಮೆ? ಅದು ಸರ್ ವರ್ಷದಾಗ 3 ಸರಿ ಹಾಕ್ಬೇಕು ಸರ್. ವರ್ಷಕ್ಕೆ 3 ಸಾರಿ? 3 ಸರಿ ಸರ್. 4 ತಿಂಗಳಿಗೊಮ್ಮೆ ಹಾಕ್ಲೇಬೇಕು. 4 ತಿಂಗಳಿಗೊಮ್ಮೆ ಹಾಕ್ಬೇಕು ಸರ್. ಒಂದು 15-20,000 ರೂಪಾಯಿ ಖರ್ಚಾಗಿ. ಬರ್ ಸರ್. ಗೌರ್ಮೆಂಟ್ ಗೊಬ್ಬರ ಅಂತ ಮುಟ್ಸಂಗಿಲ್ಲ. ಮುಟ್ಸಂಗಿಲ್ಲ. ಮತ್ತೆ ಎಣ್ಣೆ ಗಿಣ್ಣೆ ಹೊಡೆಯಂಗಿಲ್ಲ, ಯಾವುದೂ ಇಲ್ಲ ಸರ್. ಇದು ಈಗ ನಿಮ್ಮ ತಿಳುವಳಿಕಿದ್ದಂಗೆ ಬೇರೆ ತೋಟಕ್ಕೆ ಹೋಗಿದ್ರೇನ್ರಿ? ಎಲಿಬಳ್ಳಿ ತೋಟಕ್ಕೆ ಮಾಡಿದೆ ಸರ್. ನಾವು 30 ವರ್ಷ ಅದರಾಗ ಸರ್ವಿಸ್. ಹ್ಞೂ ರೀ. 30 ವರ್ಷ ಅದ್ರಾಗ ಸರ್ವಿಸ್. ಅದನ್ನ ನೋಡ್ಬಿಟ್ಟು ಹಾಕಿದ್ದು ಈಗ? ಅದನ್ನ ಕಾಯಂ ಸಣ್ಣ ಹುಡ್ಲಿ ಬದ್ರಾಗ ಬಂದೀನಿ ಸರ್. ಮಂದಿ ತೋಟ ಮಾಡ್ತಿದ್ದೆ. ನನ್ನ ಮಗ ಏನೋ ಸರ್ ಬ್ಯಾಡಪ್ಪ ಮಂದಿದು ಹೋಗೋದು, ನಾನು ಹಚ್ಚಿ ಕೊಟ್ಬಿಟ್ಟು ನಮ್ಮ ತೋಟ ಮಾಡೋ ಅಂದರೆ ಮತ್ತೆ ಇಲ್ಲೇ ಕರೆಂಟ್ ಕುಂದಿಸ್ತೀವಿ ಸರ್. ಸರ್ ಬೋರ್. ಹೌದಲ್ರಿ? ಬೋರ್ 3 ಇಂಚ್ ನೀರು ಸರ್. 3 ಇಂಚ್ ನೀರು ಹಾಕಿ. ನೀರು ಎಷ್ಟು ಇಂಚು? ಈಗ 7 ಗುಂಟೆ ಹಾಕಿರಲ್ಲ, ಎಷ್ಟು ಇಂಚು ನೀರಿದ್ರೆ ಯೋಗ್ಯ ರೀ? ಒಂದು ಕಾಯಂ ನೀರು ಬೇಕು. 3 ದಿನಕ್ಕೊಮ್ಮೆ ನೀರು ಹಸಬೇಕು ಸರ್. ನೀರು ಹಸಬೇಕು. 3 ದಿನಕ್ಕೆ ಮತ್ತೆ ಒಣಗೈತೆ ನೋಡಿ ಸರ್. ನಿನ್ನೆ ಮಣ್ಣು ಬಿಟ್ಟಿನಿ ಸರ್. ಮತ್ತೆ ಅಲ್ಲಿ ಒಣಗೈತೆ ಸರ್. ಈಗ ಹೌದು ಒಣಗೈತೆ ನೋಡ್ರಿ. ಎಲ್ಲ ಒಣಗೈತೆ. ಮತ್ತೆ ನೀರು ಬಿಡೋಕೆ ಸರ್. ನಾಳೆಗೆ ಮತ್ತೆ ನಾಳೆ ಬಿಡಬೇಕು. ನಾಳೆ ಬಿಡಬೇಕು ಸರ್. ಎಲ್ಲ ಹರಿನೀರ ರೀ? ಹರಿನೀರು ಖಾಲಿ ಅದ ನೋಡ್ರಿ. ಈಗ ಹೌದ್ರಿ. ಹೌದು.
ಹರಿ ಬಿಟ್ಟು ನಾವು ಇದನ್ನ ಬೆಳೆಸೋದು. ಇನ್ನೊಂದು ತಿಂಗಳು ಬೆಳೆಸಿದ ಸರ್ ನಮಗೆ ಎಲ್ಲಿ ಹರಿಯಕ್ಕೆ ಬೇಸರ ಆಗತ್ತೆ ಸರ್. ಹೌದಲ್ಲ. ಹಾಂ, ಇವೆಲ್ಲ ಹುಟ್ಟು ನೋಡ್ರಿ ಸರ್, ಇವು ಎಲ್ಲ ಕೈಬಳ್ಳಿ ಇವು ಹಾಂ 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 ಎಲ್ಲ ಇಲ್ಲಿ ಹುಟ್ಟುವ. ಒಂದ್ರಾಗ ನೋಡ್ರಿ ಸರ್ ಇಷ್ಟು ಎಲ್ಲಿ ಹುಟ್ಟುವು. ಹ್ಞೂ ಒಂದು ಕೋಜ್ ಅಂದ್ರೆ 4,000 5,000 ಇಲ್ಲಿ ಆಗತ್ತೆ. ಹೌದಲ್ರಿ. ಯಾವ ಮಾರ್ಕೆಟಿಗೆ ಕಳಿಸ್ತೀರಿ? ಇಲ್ಲಿ ಸಿರಟ್ಟಿ ಹೋಯ್ತು ಸರ್. ಶಿರಟ್ಟಿಗೂ ಹೋಯ್ತೀರಿ? ಅವರ ಬರ್ತಾರೆ ಸರ್ ತೊಗೊಂಡು ಹೋಗಕ್ಕೆ. ಹಾಂ 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 ಅವರ ಬರ್ತಾರೆ. ಅವರ ಬರ್ತಾರೆ ಸರ್. ಸರಿ 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 ಪರವಾಗಿಲ್ಲ ಬಿಡ್ರಿ ಸರ್. ಬಟ್ ಅವರ ಬಂದು ಕೊಯ್ಕೊಂಡು ಹೋಗ್ಬಿಡ್ತಾರೆ. ಹಾಂ, ಇದು ಇನ್ಕಮ್ ದೊಡ್ಡ ಸರ್ ಇದು ಸರ್. ಇನ್ಕಮ್ ದೊಡ್ಡದಾಗಿ. ಹಾಂ, ಹ್ಞೂ ಅದೇನು ಸರ್, ಒಂದು ಎಕರೆ ಹಚ್ಚಿದ್ರೆ ತಿಂಗಳ ₹1,00,000. ಹೌದಲ್ಲ. ಹಾಂ, ಆರಾಮ್ ಬರ್ತದೆ ಸರ್. ಒಂದು ಎಕರೆಗೆ 1 ಎಕರೆಗೆ ₹1,00,000. ಅದು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗೇನು? ಭಾಳ ಕಷ್ಟ ಸರ್. ಅವ್ರು ದಂಧೆ ಮಾಡ್ರಿ ಇಲ್ಲ ಸರ್. ದಂಧೆ ಮಾಡ್ರಿ ಇಲ್ಲ. ಇಲ್ಲ ಸರ್. ಹಾಂ 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 ಮೊದಲು ನೀವು ಮೊದಲು ಬೇರೆಯವ್ರ ತೋಟದಾಗ ಮಾಡ್ತಿದ್ದೀರಲ್ಲ? ಹಾಂ, ಇಲ್ಲಿ ನೋಡಿ ಸರ್. ಹಾಂ ಹ್ಞೂ ರೀ. ಇದಾಗ ಕಟ್ ಮಾಡೋ ಸರ್ ಇಲ್ಲಿನ. ಹಾಂ ಇದಾಗ ಕಟ್ ಮಾಡೋದಲ್ರಿ. ಒಟ್ಟು ಕೈಲಿ ಇದು ಮಾಡಂಗಿಲ್ಲ? ಹಾಂ, ಮುಟ್ಟಂಗಿಲ್ಲ ಸರ್. ನಂದು ಮತ್ತೆ ಅಂತಿಂತ ಹೆಣ್ಮಕ್ಳು ಒಳಗೆ ಬರಂಗಿಲ್ಲ, ಚಪ್ಪಲ್ ಹಾಕೊಂಬರಂಗಿಲ್ಲ ಒಳಗೆ. ಹೌದು 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 ನೋಡ್ರಿ, ನೀವು ಚಪ್ಪಲ್ ಹಾಕಿಲ್ಲ, ನಾವು ಹಾಕಿಲ್ರಿ. ಹಾಕಂಗಿಲ್ಲ ಸರ್ ಚಪ್ಪಲ್. ಹಾಂ 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 ಒಂಥರ ದೇವ್ರ ಗುಡಿ ಥರ ನೋಡ್ಕೋಬೇಕಿದ್ರೆ. ಅಡಿಗೆ ಮನೆ ನೋಡಿ ಸರ್ ಇದು. ಹಾಂ ಹಾಂ ಅಡಿಗೆ ಮನೆ ಇದ್ದಂಗೆ. ರೈತನ ಅಡಿಗೆ ಮನೆ. ಸರ್ ಇಲ್ಲ 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 ಆ ಥರ ಸರ್ ಇದು. ಅಂತಿಂತ ಹೆಣ್ಮಕ್ಳು ಇಲ್ಲಿ ಮುಟ್ಟದ ಹೆಣ್ಮಕ್ಳು ಒಳಗೆ ಬರಂಗಿಲ್ಲ. ಹ್ಞೂ 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 ತುಂಬ ಜೋಪಾನ ಮಾಡ್ಕೊಂಡು ಹೋಗ್ಬೇಕ್ರಿ. ಹಾಂ, ನುಸ್ತಾ ಜಾಪ ನೋಡಿ ಸರ್ ಈಗಿನ. ಹ್ಞೂ ಹೆಚ್ಚಿನ ಲಾಭ ಐತ್ರಿ. ಹೌದಲ್ರಿ. ಸರ್ ಈಗ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟಾಗಿ ಸರ್? ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಈಗ 5 ಫುಟ್ ಐತೆ ನೋಡಿ ಸರ್ ಇದು. 5 ಫುಟ್ ಆಗೇನು ರೀ? ಗಿಡದಿಂದ ಗಿಡಕ್ಕೆ 5 ಫುಟ್. ಒಂದು ಮಡಿಗೆ ಸರ್. ಒಂದು ಮಡಿಗೆ 5 ಫುಟ್. ಮತ್ತು ಸಾಲಿಂದ ಸಾಲಿಗೆ ರೀ? ಸಾಲಿನ ಸಾಲಿ ಸರ. ಹ್ಞೂ ಇದು ಲೆಕ್ಕ ಅಂದ್ರೆ ಹೆಂಗೆ ಸರ, ಹ್ಞೂ ಇವು 4 ಮಡಿಗೊಂದು ವಾರಿ. ಹ್ಞೂ 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 4 ಮಡಿಗೊಂದು ವಾರಿ. ಅವಕ್ಕೆ ಏಕ ಸರ್ಗಾಲಿ ಅವು. ಹ್ಞೂ ಇವನ್ನೆಲ್ಲ ತಿರ್ಕೊಂತ ಬರ್ಬೇಕು ಸರ್. ಇವನ್ನ ಮುಗಿಸ್ಕೊಂತ ಹೋಗೋದು. ಹೌದನ್ರಿ. ಹಾಂ 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 ಓಕೆ. ಇದೆಲ್ಲ ಅದ ನೋಡಿ ಸರ್. ಇಲ್ಲಿ ಹೌದು ಎಲ್ಲ ಇಲ್ಲದ ನೋಡ್ರಿ ಚೌಕಾಗಿ. ಹಾಂ, ಚೌಕಾಗಿ ಹಿಂಗೆ ಮಡಿ ಎಳಿಬೇಕು. ಮಡಿ ಎಳಿಬೇಕು, ನೀರು ಫುಲ್ ನೀರು ಕಟ್ಬೇಕು. ನೀರು ಕಟ್ಟಬೇಕು. ಪರವಾಗಿಲ್ಲ ರೀ ಸರ್. ಈಗ ನೀವು 5 ವರ್ಷ ಮಾಡಕ್ಕೆ ಕುಂತಿರಲ್ಲ, 5 ವರ್ಷದಾಗ ಯಾವಾಗ ರೇಟ್ ಸಿಗೈತೆ ಸರ್ ಚಲೋ ರೇಟ್ ಅಂದರೆ? ಸದ್ಯ ಐತೆ ನೋಡಿ ಸರ್. ಇದು ಈ ಸದ್ಯ ಐತೆ. ಸದ್ಯ ರೇಟ್ ಐತೆ ಸರ್. ಈಗ ಮಾಡಲಿಲ್ಲ. ಮಾಲಿಲ್ಲ. ಇನ್ನೂ ಒಂದು 15 ದಿನ ಆಗುತ್ತೆ ರೀ ಮಾಲ್. 15-20 ದಿನ ಬೇಕು ನೋಡಿ ಸರ್. ಹಾಂ ಹಾಂ ಮತ್ತು ಅವಾಗ ಏನಂದ್ರೆ ₹56,000 ತಿಂಗಳಿಗೆ. ತಿಂಗಳಿಗೆ ಮತ್ತು ತಗೊಳ್ಳೋದು. ಮತ್ತೆ ತಗೊಳ್ಳೋದು. ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಸರ್. ಇಲ್ಲಿನ ಹಾಂ 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 ಅವರ ಬರ್ತಾರೆ. ನಮ್ಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರ್ತಾರೆ ಮೊದ್ಲಾಗ ಅವರು. ಹಾಂ ಹಾಂ ₹20,000-30,000. ಹ್ಞೂ 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 ಅದನ್ನ ಕಟ್ ಮಾಡಂಗಿಲ್ಲ ಅವರು. ನಿಮ್ಮ ಕಡೆ ಹಂಗೆ ಇರಲಿ, ನಮ್ಗೆ ಕಾಯಂ ತೋಟ ಬೇಕಂತ ಹೇಳ್ತಾರೆ ಸರ್. ಹ್ಞೂ ನೀವು ತೋಟ ಬೆಳೆಸೋದು ಅಷ್ಟೇ ನಿಮ್ಮ ಕರ್ತವ್ಯ. ಅವ್ರು ಬಂದು ಎಲ್ಲ ನಾವೆಲ್ಲ ಕೋಲ್ ಕೊಡ್ತೀವಿ, ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. ತೊಗೊಂಡು ಇಲ್ಲಿಗೆ ಹೋಗ್ಬಿಡ್ತಾರೆ. ಬಂದು ತೊಗೊಂಡು ಹೋಗ್ತಾರೆ. ಪರವಾಗಿಲ್ಲ ಬಿಡ್ರಿ ಅಜ್ಜಾರೆ, ತುಂಬ ಚೆನ್ನಾಗಿ ಬೆಳೆಸಿರಿ ಸರ್ ಅದು ತೋಟನ. ಎಲ್ಲ ಪಾಂಡ್ರಂಗಂತ ಸರ್. ಹಾಂ ಎಲ್ಲ ಅವಂದ ವಿಠಲಂದ. ಹೌದಲ್ಲ. ರಾಮ್ ಬೇರೆಲ್ಲ, ರಹೀಮ್ ಬೇರೆಲ್ಲ. ಹೌದೌದು ಎಲ್ಲ ಒಂದ ಧರ್ಮ. ಹೌದೌದು ನಾವು ಹಿಂಗೆ ಕಾಪಾಡ್ಕೊಂತ ಹೊಂಟ್ಬಿಟ್ಟಿವಿ ಸರ್. ಏನು ನಿಜ ಗ್ರೇಟ್ ಬಿಡ್ರಿ. ಚೆನ್ನಾಗಿದೆ ರೀ ತೋಟ. ಹಾಂ, ಚೆನ್ನಾಗಿರ್ತೀವಿ ಸರ್. ಮತ್ತು ಎಲಿ ಬೆಳೆ ಹಚ್ಚರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಹೊಸಬ್ರು ಹಚ್ಬೇಕಂದ್ರೆ ಸರ್ ಹೇಳ್ತೀವಲ್ಲ ಸರ್, ಹ್ಞೂ ನಮ್ಮಂತ ಕರ್ಕೊಂಡು ಹೋಗ್ಬೇಕು ಸರ್. ಅನುಭವ ಇದ್ದಾರೆ. ಹಿಂಗೆ ಅಗ್ದಿ ವಾಸ್ತವ ಪ್ರಕಾರನ ಇದನ್ನ ಹೊಲ ಹಚ್ಬೇಕು ಸರ್. ವಾಸ್ತು ನೋಡ್ತಾರೆ ಬೇಕು ಸರ್ ಅದಕ್ಕೆ. ಹೌದಲ್ಲ. ಹೌದು ಸರ್. ನಾವು ಮನೆ ಹೆಂಗೆ ಹಾಕ್ತೀವಿ ಹಾಂ ಹಾಂ ಆ ನಮ್ಮನೆ ಮಟ್ಲಿಗೆ ಇಟ್ಟು ಚೌಕ್ ತೊಗೊಂಡು ಇವನ್ನೆಲ್ಲ ಮಟ್ಲಿಗೆ ಇರ್ತದೆ ಸರ್. ಇವು ಇಷ್ಟು ಸಿಕ್ಕಾಪಟ್ಟಿ ಮಾಡಂಗಿಲ್ಲ ಇವನು ಸರ್. ಹೌದಲ್ಲ. ಹಾಂ, ಮಣಿ ಹೆಂಗ ನಾವು ಮಟ್ಲಿಗೆ ಇಟ್ಟು ಹಾಕ್ತೀವಿ ವಾಸ್ತು ಪ್ರಕಾರ ಅದೇ ಥರ ಹಾಕ್ಬೇಕು. ಎಸ್ ಸರ್. ಪರವಾಗಿಲ್ಲ ಬಿಡ್ರಿ ಸರ್. ಈಗ ಯಾರು ಹಾಕ್ತೀನಿ ಅಂದ್ರೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ ಅಂದ್ರೆ ಈ ಥರ ಬಂದು ಹೇಳ್ಕೊಟ್ಟು ಹೋಗ್ತೀರಿ? ಹೇಳ್ಕೊಟ್ಟು ಹೋಗ್ತೀವಿ ಸರ್. ಹಿಂಗೆ ಮಾಡ್ರಿ, ಹಿಂಗೆ ಎಲ್ಲ ಹಿಂಗೆ ಹಚ್ತೀರಿ, ಅವ್ಕೆ ಮಕ್ಕ ತೊಳಿರಿ. ಹಾಂ ಹಾಂ 3 ತಿಂಗಳು ಮಕ್ಕ ಜಾಪರ್. ಅವ್ರು ಡಿಗ್ಗಿ ಬೆಳೆ ಹಚ್ತೀನಿ ಅಂದ್ರೆ 6 ತಿಂಗಳ. ಡಿಗ್ಗಿ ಬೆಳೆ ಅಂದ್ರೆ ಅದ್ರಿ? ಡಿಗ್ಗಿ ಬೆಳೆ ಅಂದ್ರೆ ಆಗ ಬರೀ ಕಬ್ಬಿ ಬಿಡುತ್ತೆ ಸರ್. ಅದು ಒಂದು 6 ತಿಂಗಳದಾಗ. ಹ್ಞೂ 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 ರೀ. 1 ವರ್ಷದಾಗ ಚಲೋ ಎಲಿ ಕೊಯ್ಯಕ. ಇಲ್ಲಿ ಕೊಯ್ಯಕ ಅದು ಭಾಳ ಜನ ಬರಂಗಿಲ್ಲ ಸರ್ ಇದ್ರಂಗೆ. ಬರಲ್ಲ. ಇದು ಒಂದು 100 ವರ್ಷ ಬರುತ್ತೆ ಸರ್. ಇದು 100 ವರ್ಷ ಬರ್ತೈತಿ ಇದು? ಜೋಪಾನ ಮಾಡ್ಕೊಂಡು 100 ವರ್ಷ ಸಾಬ ಇಲ್ಲ ಸರ್ ಇದಕ್ಕೆ. ಹಾಂ ಓಕೆ. ಇದು ಅಂಬಾಡಿ, ಇದು ಕರೆಯಲ್ಲಿ ರೀ? ಇದು ಕರೆಯಲ್ರಿ, ಅಂಬಾಡಿಯಲ್ಲಿ ಐತ್ರಿ ಸರ್. ಅಂಬಾಡಿನ ಹಚ್ಚಿರಿ? ಅಂಬಾಡಿನ ಐತಿ ಸರ್. ಪರವಾಗಿಲ್ಲ ನೋಡ್ರಿ. ಹಾಂ ಹಾಂ ಹೌದು ಹೌದು ಅಂಬಾಡಿ ಅಂಬಾಡಿ ಐತಿ. ಅಲ್ಲೆಲ್ಲ ಖರ್ಚಿಗೆ ಸರ್ ಅದು. ಖರ್ಚಿಗೆ. ಹಾಂ, ಬೀಗರಿಗೆ ಬಿದ್ದರಿಗೆ ಅಂತ ಎಲ್ಲ ಕೊಡಕ್ಕೆ, ಮತ್ತು ಯಾರು ಕೇಳಿದ್ರೆ ಕೊಡಕ್ಕೆ, ಹೊರಗೆ ಕೊಡಕ್ಕೆ. ಪರವಾಗಿಲ್ಲ ಬಿಡ್ರಿ ಸರ್. ಚೆನ್ನಾಗಿದೆ ರೀ ಅದು. ಅಂಬಾಡಿ ಚಲೋ ಅನ್ರಿ ಅದು? ಅಂಬಾಡಿಗೆ ಏನ್ರಿ ಇದಕ್ಕೆ ರೇಟ್, ಅಂಬಾಡಿಗೆ ರೇಟ್ ಇಲ್ಲ. ಹಾಂ 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 ಅಂಬಾಡಿ ಸುಮ್ಮನೆ ಮಾಮೂಲಿ ಅದು. ಮಾಮೂಲಿ. ಹಾಂ ಸರಿ 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 ಆಯ್ತು ರೀ ಜರ. ಎಲಿಬಳ್ಗಿ ತೋಟದ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ರಿ. ತಮ್ಮ ಹೃತ್ಪೂರ್ವಕ ಧನ್ಯವಾದ ರೀ. ಧನ್ಯವಾದಗಳು ಸರ್. ನಮಗೂ ಸರ್ ನಮ್ಮ ತೋಟಕ್ಕೆ ಬಂದು ಹೆಜ್ಜೆ ಇಟ್ಟಿಗೆ. ಇಲ್ರಿ ಏನಂದ್ರೆ ನಿಮ್ಮನ್ನು ಮಾತಾಡಿಸ್ತೀವಲ್ಲ ಅದೇ ನಮ್ಮ ಒಂದು ಇದನ್ನು ರೀ ಖುಷಿ ರೀ. ಯಾಕಂದ್ರೆ ಎಲ್ಲ ರೈತರು ಈ ಥರ ಮಾಹಿತಿ ಕೊಡೋಂಗಿಲ್ಲ. ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಹಾಂ ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ರಾಜಸಾಬ್ ನದಾಫ್ ಅವರು
ಎಲೆಬೆಳೆ ಕೃಷಿ ಬಗ್ಗೆ ಒಂದು ಅತಿ ಉತ್ತಮ ಮಾಹಿತಿ ಕೊಟ್ಟರು. ಇವರ ಒಂದು ಕೃಷಿ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇವರು ಇನ್ನೊಂದು ಮಾತು ಹೇಳಿದರು, ಯಾರಾದರೂ ಎಲೆಬೆಳೆ ತೋಟ ಮಾಡ್ತೀನಿ ಅಂದ್ರೆ ಇವರು ಬಂದು ಕರ್ಕೊಂಡು ಹೌದಲ್ರಿ ಅವರು ನಿಮ್ಮ ಹೊಲಕ್ಕೆ ಬರ್ತಾರೆ, ಯಾವ ಥರ ಹಚ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿ ಕೊಡ್ತಾರೆ, ಹೌದಲ್ರಿ ಅದರ. ಹೌದು ಸರ್, ಎಸ್. ಯಾಕಂದರೆ ಎಲ್ಲ ರೈತರು ಈ ಥರ ಇರಲ್ಲ, ನಮ್ಮ ಬೆರಳೆಣಿಕೆಯಲ್ಲಿ ಮಾತ್ರ ಈ ಥರ ನಮ್ಮ ಪ್ರಗತಿಪರ ರೈತರು ಇರ್ತಾರೆ. ನಿಮಗೇನಾದರೂ ಅವ್ರ ಸಹಾಯ ಬೇಕಂದ್ರೆ ಶಿರುಂದ ಗ್ರಾಮಕ್ಕೆ ಬರ್ರಿ, ರಾಜ್ಯಸಭಾ ನದಾಫ್ ಅಂತ ಯಾರಾದರೂ ಕೇಳಿದ್ರೆ ಹೇಳೇ ಹೇಳ್ತಾರೆ. ನೀವು ಅವ್ರು ಕರ್ಕೊಂಡು ಹೋಗಿ ಯಾವ ಥರ ಹಚ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಅವರ ಒಂದು ಮಾಹಿತಿ ತೊಗೊಳ್ರಿ. ಸರಿ ವೀಕ್ಷಕರೇ, ಇವರ ಒಂದು ಕೃಷಿ ಅನುಭವದ ನಿಮ್ಗೆ ಹೇಗೆ ಅನಿಸಿರೋನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.